ಒಂದು ಓಲೆದು ಸ್ವಲ್ಪ ಬೆಂಡಾಗ್ಬಿಟ್ಟಿತ್ತು ಓಲೆ. ನಾನು ರೆಗ್ಯುಲರ್ಗೆ ಹಾಕೊಳ್ಳುವಂಥ ಓಲೆ ಸ್ವಲ್ಪ ಬೆಂಡಾಗ್ಬಿಟ್ಟಿತ್ತು. ಇದು ಗೋಧಿ ಹಿಟ್ಟು ತಿರುಗಿತ್ತು, ಗೋಧಿ ಹಿಟ್ಟು ತಗೊಂಡು ಬಂದ್ವಿ. ಹಾಯ್ ಎಲ್ಲ ನಮಸ್ಕಾರ, ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗ ಇಲ್ಲಿ ಹೊರಡ್ತಾ ಇದ್ದೀವಿ ಅಂತಂದರೆ ಸಿಟಿಗೆ ಏನು ಹೋಗ್ತಾ ಇದ್ದೀವಿ ಅಂತಂದರೆ, ಸಿಟಿಲಿ ನನಗೆ ಒಂದು ಸ್ವಲ್ಪ ಕೆಲಸ ಅಂದರೆ ಒಡವೆ ಅಂಗಡಿಯಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಕೆಲಸ. ಅಂದರೆ ಅವ್ರಿಗೆ ನಾನು ಒಂದು ಒಡವೆ ಕೊಟ್ಟಿದ್ದೆ, ಅದನ್ನು ರೆಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ, ಈಸ್ಕೊಂಬಂದಿರಲಿಲ್ಲ. ಅದನ್ನು ಅವರು ಫೋನ್ ಮಾಡಿದಾಗ ಇನ್ನೊಂದೆರಡು ದಿವಸ ಅಂತ ಹೇಳಿದರು. ಅದಕ್ಕೆ ಏನು ಮಾಡಿದ್ವಿ, ಆಯಿತು ಇವತ್ತಾದರೂ ಹೋಗಿನ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಅಲ್ಲಿ ಜನ ಎಲ್ಲ ಇದ್ದರು. ಒಂದು ಸ್ವಲ್ಪ ಮಾತಾಡಿ ಅವ್ರಿಗೆ ಏನು ಕ್ಲಿಯರ್ ಮಾಡಬೇಕು ಅದು ಕ್ಲಿಯರ್ ಮಾಡಿಬಿಟ್ಟು ಈಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಲ್ಲಿ ಕೇಳ್ತಾಯಿದ್ರು, ನಿಮ್ಮ ಮಗಳು ಏನು ಓದ್ತಾ ಇದ್ದಾರೆ ಅಂತ. ಹೆಂಗೆ ಫಸ್ಟ್ ಇಯರ್ ಮುಗಿತು, ಈಗ ಸೆಕೆಂಡ್ ಇಯರು ಅಂತ ಹೇಳ್ಕೊಂಡು ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಬಂದ್ವಿ. ಇದೇನಿದು ವರ್ಲ್ಡ್ ಸರ್ಕಲ್ ರೂಟು ಇದು. ಇಲ್ಲಿ ಅಂತ ರಸ್ತೆ ಎಷ್ಟೇ ರೆಡಿ ಮಾಡಿದ್ರು ಗುಂಡಿ ಮಾತ್ರ ತಪ್ಪೋದಿಲ್ಲ. ಇದೇ ಒಡವೆ ಅಂಗಡಿ. ಇಲ್ಲಿಗೆ ಬಂದು ಇಲ್ಲಿ ಮಾತಾಡಿಸ್ಕೊಂಡು ಅವ್ರಿಗೆ ರೆಡಿ ಮಾಡೋಕ್ಕೆ ಅಂತ ಓಲೆ ಕೊಟ್ಟಿದ್ವಲ್ಲ ಅದನ್ನ ಈಸ್ಕೊಂಡು ಮನೆ ಕಡೆ ಹೊರಟ್ವಿ. ಅಲ್ಲಿ ಒಂದು ಮಗು ಇತ್ತು, ಆ ಮಗುನ ಮಾತಾಡಿಸ್ಕೊಂಡು ನನ್ನ ಮಗಳು ಆಟಾಡಿಸ್ಕೊಂಡು ನಿಂತಿದ್ಲು. ಬಪ್ಪ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಮನೆಗೆ. ಅಲ್ಲಿಂದ ಮುಗಿಸ್ಕೊಂಡು ಒಂದು ಗಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ಹೋಗ್ತಾಯಿದ್ವಿ. ಅಂದರೆ ನಮ್ಮ ಮನೆಯವ್ರ ಕೆಲಸಕ್ಕೆ ಗಾಡಿ ಬೇಕು, ಅವಶ್ಯಕತೆ ಇದೆ. ಅದು ತುಂಬ 2 ವರ್ಷ 2.5-3 ವರ್ಷದಿಂದನೂ ತಗೊಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಈ ವರ್ಷ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಒಂದು ಶೋರೂಮ್ಗೆ ಹೋಗಿದ್ವಿ. ಅಲ್ಲಿ ಒಬ್ಬರು ಹೇಳಿದರು, ಈ ಶೋರೂಮ್ಗೆ ಹೋಗಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ನಾವೇನು ಮಾಡಿದ್ವಿ, ಅವ್ರು ಹೇಳಿ ಶೋರೂಮ್ ಬಿಟ್ಟು ಮುಂದೆ ಶೋರೂಮ್ಗೆ ಹೊಂಟೋಗಿದ್ವಿ. ಆಗ ಪುನಃ ರಿಟರ್ನ್ ವಾಪಸ್ ಬಂದು ಆ ಶೋರೂಮಲ್ಲಿ ಬಂದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಅವರಂದರು, ನಮ್ಮದು ವೀಡಿಯೋ ಹಾಕ್ಬಿಡಿ ಮೇಡಮ್ ನೀವು ಅಂತ ಹೇಳಿದ್ರು. ಆವಾಗ ನಾನೇನು ಮಾಡಿದೆ, ಆಯಿತು ಬಿಡಿ ಮೇಡಮ್ ಹಾಕೋದಿಲ್ಲ ಅಂತ ಹೇಳಿದೆ. ಯಾಕೆಂದರೆ ನಾವು ಅಷ್ಟೇ ತಾನೇ, ನಮ್ಗೆ ಇಷ್ಟ ಇಲ್ಲ ಅಂತಂದು ಹೇಳ್ತೀವಲ್ವ, ಬೇಡಿ ಹಾಕೋದು ಅಂತ. ಆಗ ಆಯಿತು ಬಿಡಿ ಮೇಡಮ್ ಅಂತ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ಆಗ ಮುಂದೆ ಅವ್ರದ್ದು ನೇಮ್ ಇತ್ತು, ಏನು ಕಾವೇರಿ ಮೋಟಾರ್ಸ್. ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದೀವಿ. ಇನ್ನು ಯಾವಾಗ ತಗೋತೀನಿ ಅಂತ ಹೇಳ್ತೀನಿ ನಾನು ನಿಮಗೆ. ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ. ಆಯಿತು ಓಕೆ ಅಂತ ಹೇಳಿದ್ವಿ. ಅಲ್ಲಿಂದ ಇದು ಗೋಧಿ ಹಿಟ್ಟು ತಿರುಗಿತ್ತು, ಗೋಧಿ ಹಿಟ್ಟು ತಗೊಂಡು ಬಂದ್ವಿ. ಇದು 5 ಕೆ ಜಿದು ನಾವು ಒಟ್ಟಿಗೆ ಇಷ್ಟು ದೊಡ್ಡದು ಅಂದರೆ 5 ಕೆ ಜಿ ತಂದುಬಿಡ್ತೀವಿ ಒಟ್ಟಿಗೆ. 1 ಕೆ ಜಿ 2 ಕೆ ಜಿ ಅಂತ ಒಟ್ಟಿಗೆ 5 ಕೆ ಜಿದೊಂದು ಬ್ಯಾಗ್ ತಗೊಂಡು ಬಂದ್ಬಿಡ್ತೀವಿ. ಇದು ಸುಮಾರು ನಮಗೆ ಒಂದು ಡೈಲಿ ನೈಟು ನನಗೆ ಚಪಾತಿ ತಿಂತೀವಿ. ಚಪಾತಿ ಇಲ್ಲ ಅಂತಂದರೆ ಮುದ್ದೆ. ಅಂದರೆ ನಮಗೆ ಚಪಾತಿನೇ ಜಾಸ್ತಿ, ಚಪಾತಿ ಮುದ್ದೆ ಜಾಸ್ತಿ ಮಾಡ್ತೀವಿ. ಒಂದು ಸ್ವಲ್ಪ ಬೆಂಡಾಗ್ಬಿಟ್ಟಿತ್ತು ಓಲೆ. ನಾನು ರೆಗ್ಯುಲರ್ಗೆ ಹಾಕೊಳ್ಳುವಂಥ ಓಲೆ ಸ್ವಲ್ಪ ಬೆಂಡಾಗ್ಬಿಟ್ಟಿತ್ತು. ಅದನ್ನು ರೆಡಿ ಮಾಡ್ಸೋಕ್ಕಂತ ಕೊಟ್ಟಿದ್ದೆ. ಅವರಿನ್ನೂ ರೆಡಿ ಮಾಡಿಕೊಡ್ತೀನಿ ಅಂತಂದರು. ಅದಕ್ಕೆ ರೆಡಿ ಮಾಡಿಸ್ಕೊಂಡು ಬರಂತೇಳೋಣ ಅಂದ್ಬಿಟ್ಟು ಓಲೆದು ಒಂದು ಸ್ವಲ್ಪ ಕೊಟ್ಬಿಟ್ಟು ಬಂದೆ. ಅದಕ್ಕೆ ಹೋಗಿದ್ದು ಅಲ್ಲಿಗೆ. ಅಲ್ಲಿಂದ ಬಂದು ಮಧ್ಯಾಹ್ನ ಏನೂ ಮಾಡೋಕ್ಕಾಗಲಿಲ್ಲ, ಬಂದು ರೆಸ್ಟ್ ಮಾಡಿದ್ದು. ಏನು ಚಿನ್ನದ ರೇಟ್ ಕಡಿಮೆ ಆಗುತ್ತೆ ಅಂತ ಕೆಲವ್ರು ಅಂತಾರೆ, ಕೆಲವರು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನೋಡೋಣ, ಅವಾಗೆಲ್ಲ ಮಾಡ್ಬೋದು ಅಂತಿದ್ರು. ಈಗ ಒಂದು ಮದುವೆ ಮಾಡ್ತೀನಿ ಅಂತಂದರೆ ಒಡವೆ ಮಾಡಿಸ್ಬೇಕು ಅಂತಂದರೆ ಅದು ನೆನೆಸ್ಕೊಂಡ್ರೆ ತುಂಬಾ ಕಷ್ಟ ಅನಿಸುತ್ತೆ ಈಗಿನ ಇದರಲ್ಲಿ. ಪರವಾಗಿಲ್ಲ. ಮತ್ತು ಇನ್ನಿಷ್ಟು ಈ ದಿನದ ವೀಡಿಯೋಸ್ ಇಷ್ಟ ಆಗಿತ್ತು.